ಆ ಒಂದು ಹೆಲ್ಮೆಟ್ ಅನ್ನ ಇಳಿಸುವಂತ ಒಂದು ಕೆಲಸವನ್ನ ಸಂಜೆ ವೇಳೆಗೆ ಆರಂಭ ಮಾಡಿದ್ರು. ನಿರಂತರ 2 ಗಂಟೆಗಳ ಕಾರ್ಯಾಚರಣೆ ಬಳಿಕ ಈಗ 19ನೇ ಗೇಟ್ನ ಸುಮಾರು ಅಂದ್ರೆ ಗೇಟ್ ನಲ್ಲಿ ಇರುವಂತ ನೀರಿನ ಹರಿವು ನೀರಿನಲ್ಲಿನೇ ಆ ಒಂದು ಗೇಟ್ ಅನ್ನ ಇಳಿಸೋಕೆ ಅಧಿಕಾರಿಗಳು ಪ್ರಯತ್ನವನ್ನ ಮಾಡಿದ್ರು. ಮೊದಲ ಹಂತದ ಪ್ರಯತ್ನದಲ್ಲಿ ಆ ಒಂದು ಹರಿವು ನೀರಿನಲ್ಲಿ ಆ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡೋದು ಸಾಕಷ್ಟು ಸವಾಲಾಗಿತ್ತು. ಒಂದು ಗೇಟ್ ಅನ್ನ ಅಳವಡಿಕೆ ಮಾಡಿದ್ರೆ ತದನಂತರದಲ್ಲಿ ಹಂತವಾಗಿ ಆ ಸ್ಟಾಪ್ ಲಾಕ್ ಗಳನ್ನ ಅಳವಡಿಸುವುದು ಕಷ್ಟವಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಡ್ಯಾಮ್ ತಂತ್ರಜ್ಞ ಕಣ್ಣಯ್ಯವರು ಕೂಡ ಮಾಹಿತಿಯನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಈಗ ಮೊದಲ ಭಾಗದ ಪ್ರಯತ್ನದಲ್ಲಿ ಈಗ ಯಶಸ್ವಿ ಆಗಿರುವಂತದ್ದು ಅಂದ್ರೆ ಸಂಜೆ ಏನು 6 ಗಂಟೆ ಬಳಿಕ ನಡೆದಂತ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ 2 ಗಂಟೆಗಳ ಕಾಲ ನಡೆದಿತ್ತು. ಸುಮಾರು 80ಕ್ಕೂ ಹೆಚ್ಚು ತಂತ್ರಜ್ಞರ ಪ್ರಯತ್ನ ಈಗ ಯಶಸ್ವಿ ಆಗಿರುವಂತದ್ದು. ಅಂದ್ರೆ 19ನೇ ಗೇಟ್ ಏನ ಗೊಂಬಿಯಲ್ಲಿ ಅಂದ್ರೆ 4 ಅಡಿ ಆ ಒಂದು ಏನು ಸ್ಟಾಪ್ ಲಾಗ್ ಹೆಲ್ಮೆಟ್ ಅನ್ನ ಇಳಿಸೋಕೆ ಈಗ ಅಧಿಕಾರಿಗಳು ಕೂಡ ಯಶಸ್ವಿ ಆಗಿರುವಂತದ್ದು. ಜೊತೆಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಕಾರ್ಯಾಚರಣೆ ಇದೀಗ ಮೊದಲ ಭಾಗವಾಗಿ ಯಶಸ್ವಿ ಆಗಿತ್ತು. ನಿನ್ನೆ ತಾನೇ ಏನು ಕಣ್ಣಯ್ಯ ಅವರು ಕೂಡ ಹೇಳ್ತಾ ಇದ್ರು, ನಾವು 2 ದಿವಸದಲ್ಲಿ ನಿಮ್ಗೆ ಸುದ್ದಿಯನ್ನ ಕೊಡ್ತೀವಿ, ಜೊತೆಗೆ ಆ ಒಂದು ಏನು ನದಿಗೆ ಪೋಲಾಗ್ತಕ್ಕಂತ ನೀರನ್ನ ತಡಿತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಇದೀಗ ಮೊದಲ ಭಾಗವಾಗಿ Thank you.